ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಬಸವಣ್ಣವರನ್ನು ಎನ್ನ ರೂಮಂದಿರದಲ್ಲಿ ಸ್ಮರಿಸುತ್ತಾ ನಾನು ಶಂಕರ್ ಬಸವಣ್ಣಪ್ಪ ಗುಡಸ್, ಬೆಳಗಾವಿ ಜಿಲ್ಲಾ ಲಿಂಗಾಯತ ಸಂಘಟನೆಯ ಅಧ್ಯಕ್ಷನಾಗಿದ್ದೇನೆ. ತಾವೆಲ್ಲರೂ ಬಸವ ಸಮಿತಿಯ ನೇತೃತ್ವದಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಬಸವಣ್ಣವರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಕೋರ್ತಾ, ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸವಬೆಳವಿ ಗ್ರಾಮದ ಚರಂತೇಶ್ವರ ಮಠದ ಪೂಜ್ಯರಾದ ಪೂಜ್ಯ ಶ್ರೀ ಶರಣಬಸವದೇವರು ಬಸವಣ್ಣವರು ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆ ತಮ್ಮೆಲ್ಲರಿಗೂ ಉಪನ್ಯಾಸ ನೀಡಲಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪೂಜ್ಯರಲ್ಲಿ ಕಳಕಳಿಯಿಂದ ನಾನು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಇಂತೀ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕೆಯೂ ಗುರು ಕಾಣ ಗುಹೇಶ್ವರ. ಸದಾಕಾಲ ಸ್ಮರಣೀಯರು. ಈ ನಾಡಿಗೆ, ಈ ದೇಶಕ್ಕೆ, ಈ ಸಮಸ್ತ ಪ್ರಪಂಚಕ್ಕೆ ಒಂದು ಭೇದವಿಲ್ಲದಂತಹ ಸಮಾನತೆಯ ಬದುಕನ್ನು ತಂದುಕೊಟ್ಟಂತವರು, ಸಕಲ ಜೀವಾತ್ಮರಿಗೂ ಲೇಸ ಬಯಸಿದಂಥವರು, ಸ್ತ್ರೀ ಕುಲದ ಉದ್ಧಾರಕರು, ಕಾಣದೇ ಇರುವಂತಹ ದೇವರನ್ನ ಕಾಣುವ ಹಾಗೆ ಅಂಗೈ ಒಳಗೆ ಇಷ್ಟಲಿಂಗ ರೂಪದಲ್ಲಿ ಮೂರ್ತಗೊಳಿಸಿಕೊಟ್ಟಂತವರು, ಲಿಂಗವಂತ ಧರ್ಮ ಸಂಸ್ಥಾಪಕರೂ ಆಗಿರುವಂತಹ ಮಹಾಮಾನವತವಾದಿ ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಹನುಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಆ ದಿನಮಾನದಲ್ಲಿ ಬಸವಣ್ಣನವರ ಒಡಗೂಡಿ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಜೀವಾತ್ಮ ಪರಮಾತ್ಮನಾಗಬಲ್ಲ, ಮನುಷ್ಯ ತನ್ನ ಸತ್ಕಾರ್ಯಗಳಿಂದ ದೇವರಿಗಿಂತಲೂ ದೊಡ್ಡವನಾಗಬಲ್ಲ ಎಂಬುದನ್ನು ಸಾಧಿಸಿ ತೋರಿಸಿರುವಂತಹ ಎಲ್ಲ 12ನೇ ಶತಮಾನದ ಬಸವಾದಿ ಶಿವಶರಣೆಯರನ್ನ ಹನುಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಆರಾಧ್ಯ ದೈವ ಶ್ರೀ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರನ್ನ ಸ್ಮರಿಸಿ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ನೆನೆದು ಆಸ್ಟ್ರೇಲಿಯಾದ ಬಸವ ಸಮಿತಿಯವರು ಹಮ್ಮಿಕೊಂಡಿರತಕ್ಕಂತಹ ಬಸವ ಜಯಂತಿಯ ಅಂಗವಾಗಿ ಬಸವಣ್ಣನವರ ವಿಷಯವಾಗಿ ಬಸವಣ್ಣನವರು ಹಾಗೂ ಮಾನವೀಯ ಚಿಂತನೆಗಳನ್ನ ಕುರಿತು ಒಂದು ಅನುಭವ ಗೋಷ್ಠಿಯನ್ನ ಏರ್ಪಡಿಸಿ ತಾವೆಲ್ಲ ಬಹಳ ದೂರದಿಂದಲೇ ಬಸವಾದಿ ಶಿವಶರಣರ ವಿಚಾರಗಳನ್ನ ತಿಳ್ಕೊಂಡು ಸಾಗರದ ಆಚೆ ಇದ್ದು ಕೂಡ ಬಸವಾದಿ ಪ್ರಮುಖರ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕ್ತಾ ಇರೋದು ಕನ್ನಡಿಗರಾದ ನಮಗೆ ಬಹಳಷ್ಟು ಸಂತೋಷವನ್ನ, ಆನಂದವನ್ನ ಉಂಟು ಮಾಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆದುರಿಗೆ ಎಡೆಮಾಡಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶರಣ ಬಂಧುಗಳೇ, ಪ್ರಸ್ತುತ ದಿನಮಾನದಲ್ಲಿ ಅಮಾನವೀಯತೆ, ಅರಾಜಕತೆ, ಭ್ರಷ್ಟಾಚಾರ ತಾಂಡವಾಡತಕ್ಕಂತಹ ಈ ಪ್ರಪಂಚದ ಮೂಲೆಗಳಲ್ಲಿನೂ ಕೂಡ ನಮಗೆ ಇವತ್ತು ನಿಜವಾದ ಔಷಧಿ, ನಿಜವಾದ ಮದ್ದು ಅಂದ್ರೆ ಪ್ರಸ್ತುತ ದಿನಮಾನದ ಅನೇಕ ಸಮಸ್ಯೆಗಳಿಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳು ನಮಗೆ ಸಂಜೀವಿನಿ ಮೂಲಿಕೆಯಾಗಿ ಇವತ್ತಿನ ದಿನಮಾನದಲ್ಲಿ ನಮಗೆ ಕಾಣಿಸಿಕೊಳ್ತಾ ಇದ್ದಾವೆ ಅನ್ನುವಂಥ ಸತ್ಯವನ್ನ ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ನಿಜ ಹೇಳಬೇಕು ಅಂದ್ರೆ ಈ ಜಗತ್ತು ಕಂಡ ಅದ್ವಿತೀಯ ದಾರ್ಶನಿಕರಲ್ಲಿ ಬಸವಣ್ಣನವರದು ಬಹು ಎತ್ತರದ ಸ್ಥಾನ. ಯಾಕೆ ಬಸವಣ್ಣನವರಿಗೆ ಎತ್ತರದ ಸ್ಥಾನ ಬರುತ್ತದಂದ್ರೆ ಜಗತ್ತಿನ ಬಹುತೇಕ ಮಹಾತ್ಮರ ಫಿಲಾಸಫಿಗಳನ್ನ, ಅವರ ಜೀವನದ ಚರಿತ್ರೆಯನ್ನ ಓದಿದಾಗ ಪ್ರತಿಯೊಬ್ಬ ಧರ್ಮಗುರು ಅಥವಾ ಧರ್ಮ ಸಂಸ್ಥಾಪಕರು ತಾವು ಏರಿದ ಎತ್ತರಕ್ಕೆ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಇದು ವಾಸ್ತವಿಕವಾಗಿರ್ತಕ್ಕಂಥ ಸ್ಥಿತಿ. ಆದರೆ ಬಸವಣ್ಣನವರ ಫಿಲಾಸಫಿಯನ್ನ, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ನಾವು ಅವಲೋಕನ ಮಾಡಿದಾಗ ಕಲ್ಯಾಣದ ಅಂಗಳದ ಕಸ ಹೊಡಿತಕ್ಕಂತ ಒಬ್ಬ ಶರಣೆ ಸತ್ಯಕ್ಕ ಅನ್ನುವಂತ ಒಬ್ಬ ಹೆಣ್ಣು ಮಗಳನ್ನು ಕೂಡ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಬಸವಣ್ಣವರು. ಕಲ್ಯಾಣ ಪಟ್ಟಣದಲ್ಲಿ ಅಂದಿನ ದಿನಮಾನದಲ್ಲಿ ವೇಶ್ಯ ಇರತಕ್ಕಂಥ ಒಬ್ಬ ಸೋಳೆ ಸಂಕವ್ವ ಅನ್ನುವಂಥ ಹೆಣ್ಣುಮಗಳನ್ನು ಕೂಡ ಅನುಭವ ಮಂಟಪದಲ್ಲಿ ಪ್ರವೇಶ ಕೊಡಿಸಿ ಆಕೆ ಬಾಯಿಂದಲೂ ಕೂಡ ವಚನ ಸಾಹಿತ್ಯ ಅನ್ನುವಂಥ ಅನರ್ಘ್ಯವಾದಂಥ ರತ್ನಗಳನ್ನ ಹೊರಹೊಮ್ಮುವಂತೆ ಮಾಡಿದಂಥ ಶ್ರೇಯಸ್ಸು ಅದು ಈ ಜಗತ್ತಿನಲ್ಲಿ ಯಾರಿಗಾದ್ರೂ ಸಲ್ಲೋದಿದ್ರೆ ಬಹುಶಃ ಜಗಜ್ಯೋತಿ ಮಹಾಮಾನವತವಾದಿ ಬಸವಣ್ಣನವರಿಗೆ ಸಲ್ತದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಜಗತ್ತಿನ ಅನೇಕ ಧರ್ಮಗಳು ಬೇರೆ ಬೇರೆ ಸಿದ್ಧಾಂತಗಳ ತಳಹದಿಯ ಮೇಲೆ ಕಟ್ಟಲ್ಪಟ್ಟವು. ಆದರೆ ಬಸವಣ್ಣನವರ ಸಿದ್ಧಾಂತ ಮಾತ್ರ ಮೊದಲು ದಯ,
ಯಾವುದಾದ್ರೂ ಒಂದು ಮನೆ ಕಟ್ಟಲಿಕ್ಕೆ, ಯಾವುದಾದ್ರೂ ಒಂದು ಅಂತಸ್ತು ಕಟ್ಟಲಿಕ್ಕೆ ಮೂಲವಾಗಿರ್ತಕ್ಕಂಥ ತಳ ಅದರ ತರ ಗಟ್ಟಿರಬೇಕು. ತರ ಗಟ್ಟಿದ್ರೆ ಮೇಗಿನ ಮನೆ ಗಟ್ಟಿರ್ತದೆ. ಹಾಗೆ ಇವತ್ತು ಈ ಧರ್ಮದ ಆಳ ವಿಚಾರ ಹರವು ಅಂದ್ರೆ ಮೊದಲು ದಯೆಯಿಂದ ಕೂಡಿರತಕ್ಕಂಥ ಧರ್ಮವನ್ನ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಬಸವಣ್ಣನವರು ಕಟ್ಟಿದ್ರು ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ನಿನ್ನ ಧರ್ಮದ ಸಿದ್ಧಾಂತಗಳು ಏನೇ ಇರಲಿ, ನಿನ್ನ ಧರ್ಮದ ಲಾಂಛನಗಳು ಏನೇ ಇರಲಿ, ನಿನ್ನ ಧರ್ಮದ ತತ್ವಗಳು ಏನೇ ಇರಲಿ, ಮೊದಲು ಆ ಧರ್ಮದಲ್ಲಿ ದಯಾ ಅನ್ನುವಂಥದ್ದು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತದೆ. ಈ ಜಗತ್ತಿಗೆ ಬೇಕಾಗಿರುವುದು ಮೊದಲು ಧರ್ಮವಲ್ಲ, ಮೊದಲು ಮಾನವೀಯತೆ, ಹ್ಯುಮ್ಯಾನಿಟಿ, ಇನ್ಸಾನಿಯತ್. ಅದು ಇದ್ರನ ಧರ್ಮ, ಧರ್ಮ ಇದ್ರನ ಮಾನವೀಯತೆ. ಮೊದಲು ಧರ್ಮಕ್ಕೆ ಕಿಮ್ಮತ್ತು ಬರೋದು ಅದರಲ್ಲಿ ಇರ್ತಕ್ಕಂಥ ಮಾನವೀಯ ದೈವಿ ಗುಣಗಳಿಂದ ಧರ್ಮ ದೊಡ್ಡದಾಗುತ್ತದೆ ವಿನಃ ಬರೀ ಧರ್ಮ ತನ್ನ ದೊಡ್ಡದಾಗಿರ್ತಕ್ಕಂಥ ಲಾಂಛನಗಳಿಂದ ಅದರ ಫಾಲೋವರ್ಸ್ ಗಳಿಂದ ಎಂದೂ ಧರ್ಮ ದೊಡ್ಡದಾಗುವುದಿಲ್ಲ. ನಿಜ ಹೇಳಬೇಕು ಅಂದ್ರೆ ಬಸವಣ್ಣನವರ ಜೀವನವನ್ನು ಅವಲೋಕನ ಮಾಡಿದಾಗ, ಬಸವಾದಿ ಪ್ರಮುಖರ ವಚನಗಳನ್ನು ಅವಲೋಕನ ಮಾಡಿದಾಗ ಅವರು ಮೊಟ್ಟ ಮೊದಲು ತಮ್ಮ ಬದುಕಿನಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದು ಅಂದ್ರೆ ಮಾನವೀಯ ಮೌಲ್ಯಗಳಿಗೆ, ಮಾನವೀಯ ಚಿಂತನೆಗಳಿಗೆ. ಮನುಷ್ಯನನ್ನು ಪ್ರೀತಿಸಬೇಕು ಅನ್ನುವಂತ ಒಂದು ಹಂಬಲವನ್ನ ಅಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೂ ಲೇಸ ಬಯಸುವಂತ ಪ್ರಾಣಿ ಪಶು ಪಕ್ಷಿಗಳಿಗೂ ಸಹಿತ ಬಸವಣ್ಣನವರ ತತ್ವ ಸಿದ್ಧಾಂತದಲ್ಲಿ ಅವರು ಅದನ್ನು ಅಪ್ಪಿಕೊಳ್ಳುವಂತದ್ದನ್ನು ನೋಡಿದ್ರೆ ಬಹುಶಃ ಇಂಥ ಮಹಾಮಾನವತಾವಾದಿಗಳು ಬಹುಶಃ ಈ ಜಗತ್ತಿನಲ್ಲಿ ಇನ್ಯಾರು ಹುಟ್ಟಿರ್ಲಿಕ್ಕಿಲ್ಲೇನಪ್ಪ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೆ ಸತ್ಯ ತಿಳಿದು ಬರ್ತಾ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಅನೇಕ ಶರಣರ ವಚನಗಳಲ್ಲಿ ಅವರು ಹೆಚ್ಚಿನ ಪ್ರಾಧಾನ್ಯತೆಯನ್ನ ಮೊದಲು ಮಾನವೀಯತೆಗೆ ಕೊಡ್ತಾರೆ, ನಂತರದಲ್ಲಿ ಧರ್ಮ, ನಂತರದಲ್ಲಿ ಆ ಸಂಘಟನೆ, ನಂತರದಲ್ಲಿ ಜೀವಾತ್ಮ ಪರಮಾತ್ಮರ ಸಾಧನೆ, ಹೀಗೆ ಅನೇಕ ವಿಷಯಗಳನ್ನು ಕುರಿತು ಶರಣರು ಹೇಳ್ಕೊಂಡು ಬರ್ತಾರೆ. ಆಶ್ಚರ್ಯ ಅಂದ್ರೆ ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಟಿವಿಗಳು ಮಾಧ್ಯಮಗಳು ಇದ್ರೂ ಕೂಡ ನೆಟ್ಗಳ ಮುಖಾಂತರ ಇಡೀ ನಾವು ಸಾಗರದಾಚೆ ಜನರು ಕೂಡ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆ ಇವತ್ತಿನ ಈ ದೇಶದಲ್ಲಿ ಇದ್ದರೂ ಕೂಡ, ಆದರೂ ನಮಗೆ ಆಶ್ಚರ್ಯ ತರುವಂತ ವಿಷಯ ಏನಂದ್ರೆ 900 ವರ್ಷಗಳ ಹಿಂದೆ ಕಲ್ಯಾಣ ಅನ್ನುವಂತ ಒಂದು ಪಟ್ಟಣದಲ್ಲಿ ಇದ್ದುಕೊಂಡು ಅಫ್ಘಾನಿಸ್ತಾನದಿಂದ ಕಾಶ್ಮೀರದಿಂದ ಅನೇಕ ಶರಣರನ್ನ ತಮ್ಮ ಕಡೆ ಸೆಳೆದ್ರಲ್ಲ ಬಸವಣ್ಣವರು. ಹಾಗಾದ್ರೆ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಆ ವ್ಯಕ್ತಿತ್ವ ಅಂದ್ರೆ ಅದು ನಿಜವಾಗಿಯೂ ಕೂಡ ಸಕಲ ಜೀವಾತ್ಮರಿಗೂ ಲೇಸ ಬಯಸುವಂತ ವ್ಯಕ್ತಿತ್ವ, ಮಾನವತ್ವದ ತಳಹದಿಯ ಮೇಲೆ ಕಟ್ಟಲ್ಪಟ್ಟಂತ ಆ ಧರ್ಮ ಅದು ಎಲ್ಲರನ್ನೂ ಕೂಡ ತನ್ನಂತೆ ಸೆಳೆಯುತ್ತದೆ. ನಿಜ ಹೇಳಬೇಕು ಅಂದ್ರೆ ಬಸವಣ್ಣನವರ ಪೂರ್ವದಲ್ಲಿ ವ್ಯವಸ್ಥೆನೇ ಬೇರೆ, ಬಸವಣ್ಣನವರು ಬಂದ ಮೇಲೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಕಂಡುಕೊಂಡಂತ ಒಂದು ವ್ಯವಸ್ಥೆನೇ ಬೇರೆ. 2 ಪ್ರಸಂಗಗಳನ್ನು ನಾನು ನಿಮ್ಮ ಎದುರಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನಿಜ ಹೇಳಬೇಕು ಅಂತಂತಂದ್ರೆ ಜಗತ್ತಿನಲ್ಲಿ ಪ್ರಪಂಚದ ಎಲ್ಲ ಕಡೆ ಕೆಲವು ಕಡೆ ವರ್ಣಾಶ್ರಮ ಪದ್ಧತಿ ಇದೆ, ಇನ್ನು ಕೆಲವು ಕಡೆ ಜಾತಿಯ ಸಂಘರ್ಷಗಳಿಂದ ಕೂಡಿರ್ತಕ್ಕಂಥ ಪದ್ಧತಿ ಇದೆ. ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕರಿಯರು ಮತ್ತು ಬೆಳೆಯರು ಅನ್ನುವಂತ ವರ್ಣಾಶ್ರಮ ಪದ್ಧತಿ ಇದೆ. ಪೌರಾತ್ಯ ದೇಶಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ಪದ್ಧತಿ ಇದೆ. ಬಹುಶಃ ಇಡೀ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಭೂಮಿ ಅನ್ನುವಂಥದ್ದಿದೆ, ಎಲ್ಲೆಲ್ಲಿ ಮನುಷ್ಯ ಜೀವಿ ಅನ್ನುವಂಥದ್ದು ಭೂಮಿಯಲ್ಲಿ ಉತ್ಪತ್ತಿಯಾಗಿದೆ, ಅಲ್ಲಿ ಎಲ್ಲಾ ಕಡೆ ಅಸಮಾನತೆ ಅನ್ನುವಂಥದ್ದು, ಮೇಲು ಕೀಳು ಅನ್ನುವಂಥದ್ದು ತಾಂಡವಾಡ್ತಾ ಬಂದಿದೆ. ಇದನ್ನ ಬಹಳಷ್ಟು ತಲಸ್ಪರ್ಶಿಯಾಗಿ ಕಿತ್ತು ಒಗೆಯಲಿಕ್ಕೆ ಪ್ರಯತ್ನ ಮಾಡಿದಂತವರು ಅನೇಕರು ಈ ಜಗತ್ತಿನಲ್ಲಿ ಕಾಣ್ತಾರೆ. ಆದ್ರೆ ಪೌರಾತ್ಯ ರಾಷ್ಟ್ರಗಳಲ್ಲಿ ನಿಜ ಹೇಳಬೇಕು ಅಂದ್ರೆ ಆರ್ಥರ್ ಮೈಲ್ಸ್ ಹೇಳುವಂತೆ ಭಾರತ ದೇಶದ ಇಂಡಿಯಾ ಈಸ್ ಬೆಸ್ಟ್ ಫ್ರೀ ಥಿಂಕರ್ ಬಸವೇಶ್ವರ. ಬಸವಣ್ಣನವರಷ್ಟು ಸ್ವತಂತ್ರ ವಿಚಾರವಾದಿ, ಬಸವಣ್ಣನವರಷ್ಟು ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಅದನ್ನು ಬರೀ ಅವರು ನುಡಿಲಿಲ್ಲ, ತಮ್ಮ ನಡೆಯಲ್ಲಿ ತಂದು ತೋರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಬಸವಣ್ಣನವರು ತಮ್ಮ ಜೀವನದ ಅವಧಿಯಲ್ಲಿ ಮಾಡಿಕೊಂಡು ಬಂದಂತವರಾಗಿದ್ದಾರೆ. ಕೆಲವು ಪ್ರಸಂಗಗಳನ್ನ ನಾನಿಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹುಟ್ಟಿನಿಂದಲೇ ಕೆಲವರು ಶ್ರೇಷ್ಠರಾಗ್ತಾರಂತ ತಿಳ್ಕೊಂತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ವೈದ್ಯರ ಮಕ್ಕಳು ಎಂದೂ ವೈದ್ಯರಾಗುವುದಿಲ್ಲ, ಇಂಜಿನಿಯರ್ ಮಕ್ಕಳು ಎಂದೂ ಇಂಜಿನಿಯರ್ ಆಗುವುದಿಲ್ಲ, ಸರ್ ಮಕ್ಕಳು ಎಂದೂ ಸರ್ ಆಗೋದಿಲ್ಲ. ಹಾಗೆ ಜಾತಿಯಿಂದ ಹುಟ್ಟಿದಂತ ಜಾತಿಯ ಮಕ್ಕಳು ಎಂದೂ ದೊಡ್ಡವರಾಗೋದಿಲ್ಲ. ಯಾರಲ್ಲಿ ವ್ಯಕ್ತಿತ್ವ ಇದೆ, ಯಾರಲ್ಲಿ ಸಾಧನೆ ಇದೆ, ಯಾರಲ್ಲಿ ಶ್ರಮ ಇದೆ, ಅವರು ಯಾವ ಕುಲದವರಾದ್ರೂ ಕೂಡ ದೊಡ್ಡವರಾಗಲಿಕ್ಕೆ ಬರ್ತದೆ ಅನ್ನುವಂಥದ್ದು ಇದು ಮೊದಲು ನಮ್ಮ ಬಸವ ಸಿದ್ಧಾಂತ, ಲಿಂಗಾಯತ ಧರ್ಮದ ಮೊದಲ ಫಂಡಮೆಂಟಲ್. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಸವ ಸಿದ್ಧಾಂತ ಜಾತಿಗೆ ಮಹತ್ವ ಕೊಡೋದಿಲ್ಲ, ಆತನ ವ್ಯಕ್ತಿತ್ವಕ್ಕೆ ಮಹತ್ವ ಕೊಡುತ್ತದೆ. ಆರಾಧಡೇನು ಮಹಾದೇವನ ನೆನೆವ ಬಾಯ ತಂಬೂಲವ ಮೆಲುವೆ, ಆತನ ಬೀಳುಡುಗೆಯ ಹೊದ್ದು ಬದುಕಿವೆ ಕಾಣ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಅವಲೋಕನ ಮಾಡ್ಕೋಬೇಕಾಗ್ತದೆ. ಇನ್ನೊಂದು ವಚನ, ಬಹುಶಃ ಜಗತ್ತಿನಲ್ಲಿ ಬಸವಣ್ಣನವರಷ್ಟು ನಾನು ಸಣ್ಣವರಾಗ್ಲಿಕ್ಕೆ ಬಯಸಿದಷ್ಟು ಇನ್ಯಾರು ಬಯಸಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ವಚನ, ಆ ವಚನವನ್ನು ಓದಿದ್ರೇನೆ ನಮ್ಮ ಅನುಕೂಲ ನೆಟ್ಟಗೆ ನಿಂದಿರಬೇಕು, ಅಂತಹ ಒಂದು ರೋಮಾಂಚನವಾಗ್ತಕ್ಕಂಥ ವಚನ. ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು
ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಅವರಿಬ್ಬರಿಗೂ ಹುಟ್ಟಿದ ಮಗ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ನಾನು ಬಸವಣ್ಣನಯ್ಯ ಅನ್ನುವಂತ ಮಾತನ್ನ ತಮ್ಮ ವಚನದಲ್ಲಿ ಹೇಳ್ಕೊಂತಾರೆ. ಬಹುಶಃ ಯಾರಾದ್ರೂ ನಿಮ್ಮನ್ನ ಕೇಳಿದ್ರ ನಿಮ್ಮ ಗೋತ್ರ ಯಾವುದು, ನಿಮ್ಮ ಕುಲ ಯಾವುದು ಅಂತ ಕೇಳಿದ್ರೆ ನಾವ್ ಹೇಳ್ಕೊಂತೀವಿ ನಾವು ಅತ್ರಿ ಕುಲದವರು, ನಾವು ಭರದ್ವಾಜನ ಕುಲದವರು, ನಾವು ಮನುವಿನ ಸಿದ್ಧಾಂತದವರು ಅಂತ ಹೇಳ್ಕೊಂತೀವಿ. ಬಸವಣ್ಣನವರು ಯಾವುದೇ ಪೂರ್ವದ ಜಾತಿಗಳನ್ನ ನಾನು ಉನ್ನತ ಕುಲದವ ಅಂತ ಹೇಳ್ಕೊಳ್ಳಿಲ್ಲ. ಮಾದರಸ ಮಾದಲಾಂಬಿಕೆಯ ಮಗ ನಾನು ಶೈವ ಬ್ರಾಹ್ಮಣ ಅಂತ ಹೇಳ್ಕೊಳ್ಳಿಲ್ಲ. ಎಂಥ ವಿಚಿತ್ರ ಮತ್ತು ಎಂಥ ಮಾನವೀಯ ಸ್ಪರ್ಶ ಅಂದ್ರೆ ಶತಮಾನಗಳಿಂದಲೂ ಕೂಡ ಒಳಗಾಗಪಟ್ಟಿರ್ತಕ್ಕಂಥ ಮಾದಾರು ಮತ್ತು ಡೋಹಾರ ಕಕ್ಕಯ್ಯನ ಮನೆಯ ಮಗ ಮಾದಾರ ಚೆನ್ನಯ್ಯನ ಮನೆಯ ಮಗಳು, ಇವರಿಬ್ಬರು ದಾಸಿಯರು. ಮಾದಾರ ಚೆನ್ನಯ್ಯ ಅಂದ್ರ ಜಾತಿ ವ್ಯವಸ್ಥೆಯಲ್ಲಿ ಇನ್ನೂ ಕೀಳ, ಅವನ ಮನೆಯಾಗಿನ ದಾಸಿ ಅಂದ್ರೆ ಮಾದಾರ ಚೆನ್ನಯ್ಯನಕ್ಕಿಂತಲೂ ಪೂರ್ತಿ ಕೀಳ. ಇನ್ನು ಡೋಹಾರ ಕಕ್ಕಯ್ಯ ಅಂದ್ರೆ ಮೊದಲ ಜಾತಿಯಿಂದ ಕೇಳ. ಇನ್ನು ಡೋಹಾರ ಕಕ್ಕಯ್ಯನ ಮನೆಯ ದಾಸಿ ಅಂದ್ರೆ ಅವನ ಮನೆ ಕೆಲಸ ಮಾಡಕ್ಕೆ ಅಂದ್ರೆ ಮತ್ತೆ ಕಕ್ಕಯ್ಯನಕ್ಕಿಂತಲೂ ಕೀಳ. ಇವರು ಇಬ್ಬರು ಹೊಲದಲ್ಲಿ ಹೋಗಿ ಸಂಗಮ ಮಾಡಿದರೆ ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ತಿಳ್ಕೊಂಡು ಹೇಳಿ ತನ್ನ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಅಯ್ಯತನವನ್ನ ಕಳ್ಕೊಳ್ಳುವಂತ ಪ್ರಯತ್ನವನ್ನ ಈ ಜಗತ್ತಿನಲ್ಲಿ ಪ್ರಾಮಾಣಿಕವಾಗಿ ಯಾರಾದ್ರೂ ಮಾಡಿದ್ರೆ ಅದು ಬಸವಣ್ಣನವರು ಅನ್ನುವಂಥದ್ದನ್ನ ಆತ್ಮಸಾಕ್ಷಿಗೆ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ. ಹೀಗಲ್ಲದೆ ಉದಾಸೀನ ಮಾಡಿಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನು ಹೇಳ್ತಾರೆ. ನಿಜ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಇದು ಒಂದು ವಚನವನ್ನು ನಾವು ತಿಳ್ಕೊಂಡು ಬಸವಣ್ಣನವರನ್ನ ನಾವು ಅಪ್ಪಿಕೊಂಡು ಬಿಟ್ಟಿದ್ರೆ ಇವತ್ತು ಇಡೀ ಜಗತ್ತಿನ ತುಂಬ ಬಸವ ತತ್ವ, ಬಸವ ಸಿದ್ಧಾಂತ, ಬಸವ ಫಿಲಾಸಫಿ ಎಲ್ಲಿ ಬೇಕಾದಲ್ಲಿ ಅದು ಬೆಳಗ್ತಿತ್ತು. ಆದ್ರೆ ಕೆಲವು ಸ್ವಾರ್ಥಿಗಳು, ಪಟ್ಟಭದ್ರ ಹಿತಾಸಕ್ತರು ವಚನ ಸಾಹಿತ್ಯವನ್ನು ಮುಚ್ಚಿಟ್ಟು ಬಸವಣ್ಣನ ಬೋರ್ಡ್ ಹಾಕೊಂಡು ತಾವು ಬೆಳೆದ್ರು. ಆದ್ರೆ ನೈಜವಾದ ಬಸವ ತತ್ವ ಮಾನವೀಯ ಸಿದ್ಧಾಂತಗಳನ್ನ ಈ ಪ್ರಪಂಚಕ್ಕೆ ತೋರಿಸಲಿಲ್ಲ. ಆದ್ರೆ ಬಸವಣ್ಣನವರು ಇನ್ನೂ ಎಷ್ಟು ಮುಂದುವರೆದು ಹೋಗಿ ಹೇಳ್ತಾರೆ ಅಂತಂದ್ರೆ, ಆನು ನಿಮ್ಮ ಶರಣರು ತೊಟ್ಟುಕೊಳ್ಳುವಂತ ಚಮ್ಮಾವುಗೆಗೆ ಎನ್ನನ್ನ ಚಮ್ಮಾವುಗೆಯನ್ನಾಗಿ ಮಾಡಯ್ಯ ಅಂತ ಹೇಳ್ಕೊಂತಾರಂದ್ರೆ ಬಹುಶಃ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಈ ಭೂಮಿನ ಶರಣರು ಮೆಟ್ಟುವಂತ ಪಾದದ ಚಮ್ಮಾವುಗೆಗೆ ಪೃಥ್ವಿ ಸಮ ಬರೋದಿಲ್ಲ ಅಂದ್ರೆ ಶರಣರು ಎಷ್ಟು ದೊಡ್ಡವರು, ಶರಣರ ವ್ಯಕ್ತಿತ್ವ ಎಷ್ಟು ದೊಡ್ಡದು. ಇಂಥ ಶರಣರನ್ನ ಹುಟ್ಟು ಹಾಕಿದವರು ಬಸವಣ್ಣನವರು, ಅನುಭವ ಮಂಟಪ ಕಟ್ಟಿದವರು ಬಸವಣ್ಣನವರು, ಮಾನವೀಯ ಮೌಲ್ಯಗಳನ್ನು ಕೊಟ್ಟವರು ಬಸವಣ್ಣನವರು, ದಾಸೋಹ ತತ್ವ ಸಿದ್ಧಾಂತವನ್ನು ಪ್ರಾಧಾನ್ಯತೆಯನ್ನು ಮೊದಲು ಪ್ರಾರಂಭ ಮಾಡಿದವರು ಬಸವಣ್ಣನವರು, ಹಾರುವ ಮೊದಲಾಗಿ ಅಂತ್ಯಜ ಕೆಡೆಯಾಗಿ ಭಾರತ ದೇಶದ ಸುಮಾರು 4,000 ಒಳಪಂಗಡದ ಉಪಜಾತಿಗಳ ಎಲ್ಲಾ ಪ್ರತಿಯೊಬ್ಬ ಜಾತಿಯವರನ್ನು ಕೂಡ ಮೊಟ್ಟ ಮೊದಲು ಅನುಭವ ಮಂಟಪದಲ್ಲಿ ಪ್ರವೇಶ ಕೊಟ್ಟು ಒಳಗೆ ಕರ್ಕೊಂಡವರು ಬಸವಣ್ಣವರು. ಇಂಥ ಬಸವಣ್ಣ ಒಂದು ದಿನ ನಾನು ಮಾಡಿದ ಕಲ್ಯಾಣ, ನಾನು ಮಾಡಿದ ಅನುಭವ ಮಂಟಪ, ನಾನು ಮಾಡಿದ ವಚನ ಸಾಹಿತ್ಯ, ನಾನು ಮಾಡಿದಲ್ಲಿ ಪ್ರಭುದೇವ, ನಾನಿದ್ದಲ್ಲಿ ಶರಣರಂತ ಒಂದು ದಿನ ಹೇಳ್ಕೊಳ್ಳಿಲ್ಲ. ಶರಣರು ನೊಂದರೆ ನಾನು ಬೆಂದೆನಯ್ಯ ಅನ್ನುವಂತ ಮಾನವೀಯ ಕಳಕಳಿಯನ್ನು ಬಸವಣ್ಣವ್ರು ಹೇಳ್ಕೊಂತಾರಲ್ಲ. ಬಹುಶಃ ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುವುದಕ್ಕಿಂತ ಅಂತ್ಯಜನ ಮನೆಯಲ್ಲಿ ತತ್ತಾಗಿಪ್ಪುದು ಕರಲೇಸಯ್ಯ ಅನ್ನುವಂಥದ್ದು ವಚನ ಸಿದ್ಧಾಂತ. ಇವತ್ತು ಶ್ರೀಮಂತರ ಮಹಲುಗಳಲ್ಲಿ ಕುಳಿತುಕೊಂಡು ಇವತ್ತು ನಾವು ಇಂದ್ರಿಯ ಭೋಗಗಳನ್ನು ಬಯಸಿ ನಿಜವಾದ ಪ್ರೀತಿ ಇಲ್ಲಾರದ ಬದುಕುವುದಕ್ಕಿಂತಲೂ ಇವತ್ತು ಅಂತ್ಯಜನ ಮನೆಯಲ್ಲಿ ಇದ್ದುಕೊಂಡು ಅವರ ಮನೆಗೆ ಅಗ್ಗವಣ್ಣಿ ಪತ್ರೆಯನ್ನು ತಂದು ದೇವರು ಕೊಟ್ಟ ಆಯುಷ್ಯವನ್ನು ಕಳ್ಕೊಳ್ಳೋದು ಬಹಳ ಸಾರ್ಥಕ. ಅದಕ್ಕೆ ಪ್ರೀತಿ ಅಂತ ವಸ್ತು ಭವದಲ್ಲಿ ನಾ ಕಾಣೆ, ಅದು ಮನಗಂಡ ಮಾತು ಅನ್ನುವಂಥದ್ದನ್ನ ನಮ್ಮ ನಾಡಿನ ಒಬ್ಬ ಮಧುರ ಚೆನ್ನ ಅನ್ನುವಂಥ ಸಾಹಿತ್ಯ ಹೇಳ್ಕೊಂಡು ಬರ್ತಾರೆ. ನಿಜವಾಗಿಯೂ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಕಾಶ್ಮೀರದಿಂದ ಯಾಕೆ ಶರಣರು ಬಸವಣ್ಣವ್ರ ಅಂತ್ಯಕ್ಕೆ ಬಂದ್ರಂದ್ರೆ ಒಂದೇ ಒಂದು ಮೂಲ ಕಾರಣ, ಬಸವಣ್ಣನವರು ಕಂಡು ಹಿಡಿದಿರ್ತಕ್ಕಂಥ ಇಷ್ಟಲಿಂಗದ ವೈಜ್ಞಾನಿಕತೆ, ಇನ್ನೊಂದು ಬಸವಣ್ಣನವರು ತೋರಿಸ್ತಕ್ಕಂಥ ಮಾನವ ಪರವಾದಂತ ಕಾಳಜಿ. ಈ ಎರಡು ಚಿಂತನೆಗಳಿಗೆ ಅವತ್ತಿನ ಕಾಲದಲ್ಲಿ ಸಾವಿರ ಕಿಲೋಮೀಟರ್ ದೂರದಿಂದಲೂ ಕೂಡ ಶರಣರ ಸ್ಕೋಣಿ ಹರಿದು ಬಂದದ್ದು ನಮಗೆ ವಚನ ಸಾಹಿತ್ಯದಿಂದ ತಿಳಿದು ಬರ್ತದೆ. ಒಂದು ಪ್ರಸಂಗವನ್ನು ನಾನು ಮೇಲೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಂತ ಪ್ರಭಾವಿ ಬಸವಣ್ಣನವರು ಅಂದ್ರೆ, ಒಂದು ಸಲ ಅವರು ತಮ್ಮ ಮಹಾಮನೆಯಿಂದ ಬಿಜ್ಜಳನ ಅರಮನೆಗೆ ಹೋಗ್ತಿರ್ತಾರೆ. ಬಿಜ್ಜಳನ ಅರಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ಉನ್ನತ ಕುಲದವರ ಮನೆಯಲ್ಲಿ ಒಂದು ಕರ ಸತ್ತಾಗ ಅದನ್ನು ಎತ್ಕೊಂಡು ಹೋಗಾಕ ಇವತ್ತಿಗೂ ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ. ಯಾರದರ ಉನ್ನತ ಜಾತಿಯವರ ಮನ್ಯಾಗ ಕರ ಸತ್ರ, ದನಕರಗಳ ಸತ್ರ, ಅದನ್ನು ಹೊತ್ಕೊಂಡು ಹೋಗಾಕ ಯಾರು ಬರ್ಬೇಕಂದ್ರೆ ಊರ ಹೊರಗೆ ಇರುವಂತ ಅಂತ್ಯಜರು, ಅವರು ನಮ್ಮಂಗ ಮನುಷ್ಯರೇ, ಅವರು ಬಂದು ಆ ಕರ ಎತ್ಕೊಂಡು ಹೋಗ್ಬೇಕು. ಅವ ಬರ್ತಾನೆ, ಅವನ ಹೆಸರು ಕಂಬಳಿಯನಾಗಿದೇವ ಅಂದ್ರೆ ಛಲವಾದಿಯನಾಗಿದೇವ ಅಂದ್ರೆ ಹೊಲೆಯರ ಜಾತಿಯನಾಗಿದೇವ. ಆ ನಾಗಿದೇವ ಕಲ್ಯಾಣದ ಬೀದಿಯಲ್ಲಿ ಆ ಸತ್ತಂತ ಮನೆಯ ಕರವನ್ನ ಹೊತ್ಕೊಂಡು ಹೋಗಕ್ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಉನ್ನತ ಕುಲದವರು ಒಂದಿಷ್ಟು ಮಂದಿ ಅಲ್ಲಿ ಹೋಮವನ್ನ ಮಾಡ್ತಿರ್ತಾರೆ. ಅಲ್ಲಿ ಬರ್ತಕ್ಕಂಥ ಹೊಗೆ ನೋಡಿ, ಅಲ್ಲಿ ಕೇಳ್ತಕ್ಕಂಥ ಮಂತ್ರವನ್ನ ನೋಡಿ
ಒಂದು ಕ್ಷಣ ಆ ಕಮಳಿ ನಾಗಿದೇವ ಕೇಳ್ಕೊಂತ ಹಂಗ ನಿಂತ 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 ಮೈ ಮರೆತು ನಿಂತು ಬಿಟ್ಟ. ಅದನ್ನ ಒಬ್ಬ ಯಾರೋ ಉನ್ನತ ಜಾತಿಯ ವ್ಯಕ್ತಿ ನೋಡಿದ. ಅಯ್ಯೋ ನಮ್ಮ ಮಂತ್ರಗಳ ಅಪವಿತ್ರ ಆದವು, ಅಯ್ಯೋ ನಾವು ಮಾಡತಕ್ಕಂಥ ಪೂಜೆ ವ್ಯರ್ಥವಾಯಿತು ಅಂತ ಹೇಳಿ ಅವರು ಹೋಮವನ್ನು ಮಾಡುವುದು ಬಿಟ್ಟು, ಹವಿಯನ್ನು ಕೊಡುವುದು ಬಿಟ್ಟು, ಇದ್ದಲ್ಲಿಗೆ ಬಂದು ಕೈಯಾಗ ಸಿಕ್ಕಂತ ವಸ್ತುಗಳನ್ನು ತಗೊಂಡು ಅವನು ಕಣ್ಣಾಗ ರಗತು ಬರುವಂಗ, ಮೂಗಾಗ ರಗತು ಬರುವಂಗ, ಮೈ ತುಂಬಾ ರಗತು ಬರುವಂಗ ಅವನು ಹೊಡಿತಾರೆ. ಹೊಡೆದು ಅವ ಅಲ್ಲೇ ಬೀಳ್ತಾನೆ. ಬಸವಣ್ಣ ಬಸವಣ್ಣ ಅಂತಾನೆ. ನನಗೆ ನೀರು ಕೊಡ್ರಿ ನೀರು ಕೊಡ್ರಿ ಅಂತಾನೆ. ಯಾರು ನೀರು ಕೊಡಬೇಕು? ಬರೀ ಮಂತ್ರ ಕೇಳಿದಕ್ಕನ ಅಪವಿತ್ರ ಆದವಂತ ಬಂದು ಹೊಡೆದಾರ. ಇನ್ನು ಅವ್ರ ಮನ್ಯಾಗ ಒಂದು ತಮ್ಮಿಗೆ ನೀರು ಕೊಟ್ರೆ ಇನ್ನು ಯಾವ ಪರಿಸ್ಥಿತಿ ಆಗ್ತದೆ? ಇದು ನಾವು ಇವತ್ತಿನ ದಿನಮಾನದಲ್ಲಿ ವಿಚಾರ ಮಾಡ್ಬೇಕಾಗ್ತದೆ. ಮನುಷ್ಯರನ್ನೋರು ಮಾನವೀಯತೆ ಬಗ್ಗೆ ಮಾತಾಡೋರು, ಹ್ಯುಮಾನಿಟಿ ಬಗ್ಗೆ ಮಾತಾಡೋರು, ಇನ್ಸಾನಿಯತ್ ಬಗ್ಗೆ ಮಾತಾಡೋರು ಮೊಟ್ಟ ಮೊದಲು ಈ ಜಗತ್ತಿನಲ್ಲಿ ಬಸವ ಫಿಲಾಸಫಿಯನ್ನು ಓದಬೇಕಂತ ತಿಳ್ಕೊಂಡು ನನ್ನ ಕಳಕಳಿಯ ವಿನಂತಿಯನ್ನ ನಾನು ಕೇಳುವಂತ ಎಲ್ಲ ಸೂತ್ರಗಳಲ್ಲಿ ಮಾಡ್ಕೊಂತ ಇದ್ದೇನೆ. ಯಾರು ಕೂಡ ಅವನಿಗೆ ನೀರು ಕೊಡಲ್ಲ. ಅವ ಬೀಳ್ತಾನೆ, ಒದ್ದಾಡ್ತಾನೆ, ಪ್ರಜ್ಞೆ ತಪ್ಪಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಸವಣ್ಣ 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 ಅನ್ಕೊಂತ ಮಕ್ಕೊಂಡಿರ್ತಾನ. ಬಸವಣ್ಣನವರು ಕುದುರೆಯ ಮೇಲೆ ಹತ್ತಿ ಬಿಜ್ಜಳನ ಅರಮನೆಗೆ ಹೋಗುವಂತ ಸಂದರ್ಭದಲ್ಲಿ ಇಷ್ಟಾಕೊಂದ ಜನ ಯಾಕೆ ಇಲ್ಲಿ ಕೂಡ್ಯಾರ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬಸವಣ್ಣನವರು ಕೆಳಗಿಳಿದು ನೋಡ್ತಾರ. ಸುತ್ತಮುತ್ತಲು ಎಲ್ಲ ಉನ್ನತ ಕುಲದವರು ಬಹಳ ತಕ್ಕ ಶಾಸ್ತಿಯನ್ನ ಮಾಡಿದ್ರೆ ಇವನಿಗೆ. ಇವರದು ಕಲ್ಯಾಣ ಪಟ್ಟಣದಲ್ಲಿ ರಾಜಾರೋಷವಾಗಿ ಅಡ್ಡಾಡುವಂತ ವ್ಯವಸ್ಥೆ ಬಂದ್ಬಿಟ್ಟದು. ನಾವು ಮಾಡ್ತಕ್ಕಂಥ ಸಾಧನೆಗೆಲ್ಲ ಈ ಮುಂಡೆಗಳು ನಮಗೆ ಮುಖ ತೋರಿಸಿ ನಮ್ಮ ಮಂತ್ರಗಳನ್ನ, ನಮ್ಮ ಹೋಮಗಳನ್ನ ವ್ಯರ್ಥ ಮಾಡ್ತಾರ ಅಂತ ತಿಳ್ಕೊಂಡು ಎಲ್ಲರೂ ನಿಂದೆ ಮಾಡುವಾಗ ಬಸವಣ್ಣನವರು ಬಂದು ಅವನು ನೋಡ್ತಾರೆ. ಅಲ್ಲಿ ರಕ್ತದ ಕೋಡಿ ಹರಿತಿತ್ತು. ಅವನು ಕಣ್ಣ ಕಾಣದಂಗ ಹೊಡೆದಿದ್ರು. ಅವನು ಬಾಯಲ್ಲಿ ರಕ್ತ ಸುರಿತಿತ್ತು. ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ನೀರು ಅಂತಿದ್ದ, ಬಸವಣ್ಣ ಅಂತಿದ್ದ. ಇವೆರಡು ಶಬ್ದ ಬಿಟ್ರೆ ಅವನು ಬಾಯಾಗಿ ಬೇರೆ ಶಬ್ದ ಬರ್ತಿದ್ದಿಲ್ಲ. ಅವಾಗ ಬಸವಣ್ಣವ್ರಂತಾರ ಅಲ್ಲಿ ಹೋಗಿ ಅಯ್ಯೋ ಶಿವ ಶಿವ ಅಂತ ತಿಳ್ಕೊಂಡು ಆತನನ್ನ ಮುಟ್ಟಿ ಏನಾಯಿತು ಸಂಗಮನಾಥ ಅಂತ ಮುಟ್ಟಿದ್ರ ಅವನ ಬಾಯಲ್ಲಿ ಬಂದಂತ ಶಬ್ದ ಕೊನೆಗೆ ಪ್ರಾಣ ಪಕ್ಷಿ ಹಾರುವಕ್ಕಿಂತ ಮೊದಲಾದರೂ ಬಂದೆಯಲ್ಲ ಬಸವಣ್ಣ ಅಂತ ತಿಳ್ಕೊಂಡು ಅವ ದುಃಖಪೂರಿತವಾದ ಧ್ವನಿಯಿಂದ ಹೇಳ್ತಾನ. ಬಸವಣ್ಣವ್ರಿಗೆ ಆಶ್ಚರ್ಯ ಆಗ್ತದೆ. ನಿನ್ನ ಕಣ್ಣರ ಕಾಣವಲ್ವು, ಕಣ್ಣಾಗ ರಕ್ತ ಬರಾಕತ್ತದ, ಬಾಯಾಗ ರಕ್ತ ಬರಾಕತ್ತದ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಅದಿದಿ, ನಿನಗ ನಾನಾ ಬಸವಣ್ಣ ಅನ್ನುವಂಥದ್ದು ಹೆಂಗ ಗೊತ್ತಾಯ್ತು ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದಾಗ ಅವಾಗ ಆ ಛಲವಾದಿ ನಾಗಿದೇವ ಹೇಳ್ತಾನೆ, ಕಲ್ಯಾಣದಂತ ಪಟ್ಟಣದೊಳಗ ಉನ್ನತ ಕುಲದವರು ಮೆರಿತಕ್ಕಂತ ಈ ದೇಶದೊಳಗ ನನ್ನಂತ ಹೀನು ಕುಲದಾವ ಇಂತ ನಟ್ಟು ನಡು ಬೀದಿಯಾಗ ಆಕ್ರಮಣಕ್ಕೆ ಒಳಗಾಗಿ ಬಿದ್ರ ನಮ್ಮನ್ನ ಬಂದು ಎತ್ಕೊಳವ, ಅದು ಬಸವಣ್ಣನ ಬಿಟ್ರೆ ಮತ್ಯಾರು ಇಲ್ಲ, ಅದಕ್ಕೆ ನೀನ ಅನ್ನೋದು ಗೊತ್ತಾತಪ್ಪ ಬಸವಣ್ಣ ಅನ್ನುವಂತ ಮಾತನ್ನ ಹೃದಯ ತುಂಬಿದ ಧ್ವನಿಯಿಂದ ಹೇಳಿದಾಗ ಬಸವಣ್ಣನವರು ಬಿಜ್ಜಳನ ಅರಮನೆಗೆ ಹೋಗಲಿಲ್ಲ. ಆ ಮೈತುಂಬ ಬಾಸುಂಡೆ ಎದ್ದು ರಗತ ಸೋರತಕ್ಕಂತ ಆ ವ್ಯಕ್ತಿಯನ್ನ ಕುದುರೆ ಮೇಲೆ ಹಾಕೊಂಡು ಹೊಳ್ಳಿ ಮಹಾಮನೆಗೆ ಹೋಗ್ತಾರೆ. ಮಹಾಮನೆಗೆ ಹೋಗಿ ಬಸವಣ್ಣವರಂತಾರೆ, ಸ್ವತಃ ಸತಿಯಾದ ನೀಲಲೋಚನೆ ಹೇಳ್ತಾರೆ, ನೀಲ ಯಾರು ಬಂದಾರ ನೋಡಂದಾಗ ಆ ತಾಯಿ ನೀಲಲೋಚನೆ ಹೊರಗೆ ಬಂದು ನೋಡಿದಾಗ ಅನ್ಬೇಕಾಗಿತ್ತು, ಅಯ್ಯೋ ಪಾಪಿಗಳನ್ನ ಕೋಪಿಗಳನ್ನ ಹೀನ ಜಾತಿಯವ್ರನ್ನ ಯಾಕೆ ಮನೆಗೆ ಕರ್ಕೊಂಡ್ ಬರ್ತೀರಿ, ನಿಮ್ಮ ಬಟ್ಟಿನೂ ಹೊಲಸು ಅವ್ರನ್ನ ಯಾಕೆ ಹೊತ್ಕೊಂಡು ಬರ್ತೀರಿ ಅಂತ ಯಾರಾದ್ರೂ ಆಗಿದ್ರೆ ಅನ್ಬೇಕಾಗಿತ್ತು. ನೀಲಮ್ಮ ಬಸವಣ್ಣನಿಗಿಂತಲೂ ಬಹಳ ದೊಡ್ಡ ಆಕಿ ಒಂದು ಮಾತು ಹೇಳ್ತಾಳೆ, ಅಯ್ಯೋ ಈ ಸಂಗಮ ದೇವರು ನಿಮಗೆ ಎಲ್ಲಿ ಸಿಕ್ಕರು ಸ್ವಾಮಿ ಅಂತ ಕೇಳ್ತಾಳೆ. ಕೊನೆಗೆ ಸತಿಪತಿಗಳಿಬ್ರು ಕೂಡಿ ಆತನನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಆತನಿಗೆ ಭಸ್ಮ ಧರಿಸಿ ಆತನಿಗೆ ವಿಶ್ರಾಂತಿ ತಗೊಳಕ ಹೇಳಿ ನಂತರದಲ್ಲಿ ನೀನ್ ಎಲ್ಲಿ ಹೋಗಬೇಡಪ್ಪ, ನಮ್ಮ ಮಹಾಮನೆಯೊಳಗೆ ಇದ್ದುಕೊಂಡು ಆಕಳದ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗಂತ ಹೇಳಿ ಬಸವಣ್ಣನವರು ಅವನಿಗೆ ದನಕರಗಳ ಚಾಕರಿ ಮಾಡುವಂತ ಒಂದು ಕಾಯಕವನ್ನು ಕೊಟ್ಟು ಅವನಿಗೆ ಲಿಂಗವನ್ನ ಕಟ್ಟಿ ಅವನು ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರು. ಅವನೇ ಮುಂದೆ ಛಲವಾದಿಯ ನಾಗಿದೇವ ಅನ್ನುವಂತ ಶರಣನಾದ. ಅವನು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅನರ್ಘ್ಯವಾದಂತ ವಚನಗಳನ್ನು ಬರೆದಿದ್ದಾನೆ. ಎಂತ ಮಾನವೀಯತೆ ಬಸವಣ್ಣವ್ರದು. ಇದು ಇಂಥವ್ರ ಪರಿಸ್ಥಿತಿ. ಕಲ್ಯಾಣ ಪಟ್ಟಣದಲ್ಲಿ 12,000 ಜನ ವೇಶ್ಯೆಯರಿದ್ರು. ಪಣ್ಯಾಂಗನಿಯರು ಅಂತ ಅವರನ್ನು ಕರೀತಾರೆ ಹಳೆಗನ್ನಡದಲ್ಲಿ. ಆ ವೇಶ್ಯೆಯರು, ಆ 12,000 ಜನ ವೇಶ್ಯೆಯರಿದ್ರು. ಅದರಲ್ಲಿ ಒಬ್ಬ ಪ್ರಮುಖ ವೇಶ್ಯೆ ಸೂಳೆ ಸಂಕವ್ವ ಅನ್ನುವಂತ ಒಬ್ಬ ಹೆಣ್ಮಗಳು. ಆ ಸೂಳೆ ಸಂಕವ್ವನ ಮನೆಗೆ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರನ್ನು ಕಳಿಸಿಕೊಡ್ತಾರೆ. ಹೋಗಿ ಆ ತಾಯಿಯನ್ನ ಅನುಭವ ಮಂಟಪಕ್ಕೆ ಕರ್ಕೊಂಬ ಅಂತ ಹೇಳ್ತಾರೆ. ಆ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಆ ಅನುಭವ ಮಂಟಪದಿಂದ ಆ ಸಂಕವೆಯ ಮನೆಗೆ ಹೋಗಿ ಅವರು ಕದಾ ಬಡಿತಾರ. ಆ ತಾಯಿ ಕದಾ ತೆಗೆದು ಚನ್ನಬಸವಣ್ಣನವರು ಆ ದಿವ್ಯ ರೂಪವನ್ನ, ದಿವ್ಯ ತೇಜಸ್ಸನ್ನ, ದಿವ್ಯ ವ್ಯಕ್ತಿತ್ವವನ್ನ ನೋಡಿ ಎರಡೂ ಕೈ ಮುಗಿದು, ಯಪ್ಪ ಇದು ತಮ್ಮಂತವ್ರು ಬರುವಂತ ಜಾಗ ಅಲ್ಲ, ತಾವು ತಪ್ಪಿ ಬಂದಿರಿ ಸ್ವಾಮಿ ಅಂತ ತಿಳ್ಕೊಂಡು ಆ ತಾಯಿ ಅಂತಾಳೆ. ಅವಾಗ ಚನ್ನಬಸವಣ್ಣವ್ರಂತಾರ, ಇಲ್ಲಮ್ಮ ನಾನು ಬರಬೇಕಾದ ಜಾಗಕ್ಕೆ ಬಂದೀನಿ, ನನ್ನನ್ನ ಬಸವಣ್ಣನವರು ಸರಿಯಾದ ಜಾಗಕ್ಕೆ ಕಳಿಸಿಕೊಟ್ಟಾರ ಅಂತ ಹೇಳ್ತಾರ. ಬಸವರಾಜರು
ನನ್ನಂತ ಒಬ್ಬ ವೇಷಿ ಮನೆಗೆ ನಿನ್ನಂತ ಒಬ್ಬ ಮಹಾನುಭಾವನನ್ನ ಪುಣ್ಯಾತ್ಮನನ್ನ ಕಳಿಸಿಕೊಟ್ರಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಬಸವಣ್ಣವ್ರದಂತ ತಿಳ್ಕೊಂಡು ಆ ತಾಯಿ ಕಣತುಂಬ ನೀರು ತರ್ತಾಳೆ. ಏನೂ ಇಲ್ಲ, ಬಸವರಾಜರು ಯಾಕೆ ನನ್ನಂತೆ ಕಳಿಸಿಕೊಟ್ಟಾರಂದಾಗಿಲ್ಲ, ತಾವು ಅನುಭವ ಮಂಟಪಕ್ಕೆ ಬರಬೇಕಾಗಿದೆ, ತಾವು ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸಬೇಕಾಗಿದೆ ಅಂತ ತಿಳ್ಕೊಂಡು ಅದು ಅಪ್ಪನವರ ಕಳಕಳಿಯಾಗಿದೆ ಅನ್ನುವಂತ ಮಾತನ್ನ ಚನ್ನಬಸವಣ್ಣನವರು ಹೇಳಿದಾಗ ಅವಾಗ ತಾಯಿ ಅಂತಾಳೆ, ಯಪ್ಪ ನಾನು 28 ಮಂದಿ ಮುಟ್ಟಿ ಹೋದಂತ ದೇಹ ಇದು, ದೇಹ ಮೈಲಿಗೆ ಆಗ್ಯದ, ನನ್ನಂತ ಒಬ್ಬ ಕಸಿಬಿ ವಯಸ್ಸು ಹೆಣ್ಮಗಳನ್ನ ಅನುಭವ ಮಂಟಪದಾಗ ಕರ್ಕೊಂತಾರನೋ ಅಂದ್ರ ನಿಜ ಹೇಳ್ಬೇಕಂದ್ರೆ ಚನ್ನಬಸವಣ್ಣವ್ರ ಅಂತಾರ, ನೋಡಮ್ಮ ಕತ್ತಲದ ಮನೆಯಲ್ಲಿ ದೀಪವ ಹಚ್ಚಬೇಕೆ ಹೊರತು ಬೆಳಕಿದ್ದಲ್ಲಿ ದೀಪ ಹಚ್ಚಬಾರದು. ಹಸಿವಿದ್ದಲ್ಲಿ ಅನ್ನ ಕೊಡಬೇಕು, ರೋಗಿಗಳಿದ್ದಲ್ಲಿ ಔಷಧ ಕೊಡಬೇಕು. ಬರೀ ಆರೋಗ್ಯವಂತರಿದ್ದಲ್ಲಿ ಔಷಧ ಕೊಟ್ರ ಔಷಧಿಗೆ ಮಹತ್ವ ಬರುವುದಿಲ್ಲ. ಬೆಳಕಿದ್ದಲ್ಲಿ ದೀಪ ಹಚ್ಚಿದ್ರ ಬೆಳಕಿಗೆ ಮಹತ್ವ ಬರೋದಿಲ್ಲ. ಹಾಗೆ ಯಾರು ನೊಂದಾರ, ಯಾರು ಬೆಂದಾರ, ಯಾರು ಅಧಪತನಕ್ಕೆ ಒಳಗಾಗ್ಯಾರ, ಯಾರು ಈ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಸಮಾಜದ ಉನ್ನತ ಕುಲದ ಜನರ ಕೈಯಾಗಿ ಸಿಕ್ಕು ತಮ್ಮ ಭವಿಷ್ಯ ಹಾಳು ಮಾಡ್ಕೊಂಡಾರ, ಅಂತವರಿಗಾಗಿನೇ ಬಸವಣ್ಣನ ಅನುಭವ ಮಂಟಪ ಕಟ್ಟ್ಯಾರ. ಅದು ನಿನ್ನಂತವ್ರ ಸಲುವಾಗಿ ಅನುಭವ ಮಂಟಪ, ತಾನು ದಯಮಾಡಿ ಬರಬೇಕು ತಾಯಿ ಅಂದಾಗ ಅವಾಗ ಆಕಿಗೆ ಅನಿಸ್ತು, 8 ದಿವಸ ಬರೀ ಎಲ್ಲಾರು ಬಂದು ಈ ಮೈ ಮುಟ್ಟು ಹೋಗ್ಯಾರ, ಇವತ್ತು ಕಲ್ಯಾಣದ ಅಪ್ಪ ಬಸವಣ್ಣ ನನ್ನ ಅನುಭವ ಮಂಟಪಕ್ಕೆ ಕರ್ಯಾಕತಾನ ಅಂತಂದ್ರ ನನ್ನಂತ ಪುಣ್ಯವಂತರು ಯಾರಿಲ್ಲ ಅಂತ ತಿಳ್ಕೊಂಡು ಸಾಕು ಈ ಅಡ್ಡಾಡಿ ಜೀವನ, ಸಾಕು ಈ ಶೋಷಣೆಯಿಂದ ಬದುಕುದಂತೆ ಹೇಳಿ ಧೈರ್ಯದಿಂದ ಆಕಿ ಅನುಭವ ಮಂಟಪದ ಬಾಗಿಲದ ಹೊರಗೆ ಹೋಗಿ ನಿಂದಿರ್ತಾಳ. ಪೂಜ್ಯರಾದ ಬಸವಣ್ಣವರಂತಾರ, ತಾಯಿಯವರೇ ತಾವು ಒಳಗಡೆ ಬರ್ಬೇಕಂತ ಹೇಳ್ತಾರೆ. ಯಪ್ಪ ತಾವು ಒಳಗಡೆ ಬರ್ಬೇಕು ಅಂತ ತಿಳ್ಕೊಂಡು ಹೇಳಾಕತ್ತೀರಿ, ಖರೆ ನಾನು ಕಸಿನ ಹೆಣ್ಮಗಳದೇನೆ ಅಂದ್ರೆ ಇಲ್ಲ, ಮೈ ಕೆಟ್ಟಿರ್ಬೋದು, ನಿನ್ನ ಮನಸ್ಸು ಸಂಗೇನಿಗೆ ಅರ್ಪಿತೈತಿ, ನಾವು ಒಳಗೆ ಬಂದು ಕುಂದಿರ್ಬೇಕಂತ ಹೇಳ್ತಾರೆ. ಎಂಥ ಅದ್ಭುತ ಮಾತು! ಈ ಮಾತನ್ನು ನಾವೆಲ್ಲರೂ ಏಕಾಂತದಲ್ಲಿ ಕುಂತ ಅವಲೋಕನ ಮಾಡ್ಕೋಬೇಕು. ಆ ತಾಯಿ ಒಳಗೆ ಬಂದು ಕುಂತ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಅದೇನೋ ಶರಣ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ಗಂಧದ ಗಿಡದ ಪಕ್ಕ ಜಾಲಿ ಮರಗಳಿದ್ರ ಜಾಲಿ ಮರಗಳಿಗೆ ವಾಸನೆ ಇರೋದಿಲ್ಲ, ಗಂಧದ ಮರಗಳಿಗೆ ಸುವಾಸನೆ ಇರ್ತದೆ. ಗಂಧದ ಮರದ ವಾಸನೆ, ಗಂಧದ ಮರದ ಗಾಳಿ ಬಿಟ್ಟಾಗ ಗಂಧದ ಮರದ ವಾಸನೆ ಜಾಲಿ ಮರಕ್ಕೆ ಬಡದ್ರ ಜಾಲಿ ಮರಗಳ ಕೂಡ ಗಂಧದ ವಾಸನೆ ಕೊಡ್ತಾವಂತ. ಹಂಗ ಶರಣರ ಸಂಘದಲ್ಲಿ ಇದ್ದು ಎನ್ನ ತನು ನಷ್ಟವಾಯಿತು, ಎನ್ನ ಮನ ನಷ್ಟವಾಯಿತು, ಎನ್ನ ಭಾವ ನಷ್ಟವಾಗಿ ನಾನು ನಿಮಗೆ ಯೋಗ್ಯವಾದನಯ್ಯ ಅನ್ನುವಂತ ಭಾವ ಬರ್ಬೇಕಾದ್ರೆ ಶರಣರ ಸಂಘ ಎಂತದಿರ್ಬೇಕು. ಅದಕ್ಕೆ ಹೇಳ್ತಾರೆ, ಶರಣರ ಮನೆಯೊಳಗೆ ನನ್ನನ್ನು ಎತ್ತಾಗಿರಿಸಯ್ಯ, ನನ್ನನ್ನು ತೊತ್ತಾಗಿರಿಸಯ್ಯ, ಅವರು ಸ್ನಾನ ಮಾಡೋ ಬತ್ಸಲದ ನೀರಿನೊಳಗ ಒಂದು ಹುಳಾನರಾಗಿ ನನ್ನ ಹುಟ್ಟಿಸು, ಶರಣರ ಮೈ ಮ್ಯಾಗಿನ ನೀರು ಬಿದ್ದರೆ ನಾವು ಪಾವನಕ್ಕೆ ಅಂತ ಹೇಳ್ಬೇಕಾದ್ರೆ ಶರಣರ ಮೈ ಮನಸ್ಸು ಎಷ್ಟು ಪಾವನ ಇರಬೇಕು. ಅದು ಮಾನವೀಯ ಅಂತಃಕರಣದಿಂದ ಕೂಡಿರ್ತಕ್ಕಂಥ ಪಾವನವಾದಂತ ಶರೀರ. ಅದಕ್ಕೆ ಕೂಡಲ ಸಂಗನ ಶರಣರ ಕಾಯ ಅದು ಕೈಲಾಸ ಕಾಣಿರು ಅನ್ನುವಂತ ಮಾತನ್ನ ಪೂಜ್ಯ ಅಪ್ಪನವರು ನಮ್ಗೆ ಅಪ್ಪಣೆ ಕೊಡಿಸ್ತಾರೆ. ಆ ತಾಯಿ ಬಂದು ಕುಂತ್ಲು ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ಶರಣರ ಗೋಷ್ಠಿಯನ್ನ ಕೇಳಿದ್ಲು. ಇನ್ನೊಂದು ನಿಮಿಷ ಈ ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ ನನ್ನ ಮಾತುಗಳನ್ನ. ಆ ತಾಯಿ ಅಲ್ಲಿ ಕುಳಿತುಕೊಂಡು ಅನುಭವ ಗೋಷ್ಠಿಯಲ್ಲಿ ಕುಳಿತುಕೊಂಡು ಪದೇ ಪದೇ ಶರಣರ ಸಂಘವನ್ನು ಮಾಡಿದ ಮೇಲೆ ತಾಯಿ ಹೇಳ್ತಾರ, ಅಪ್ಪವರು ನಿಮ್ಮ ಅನುಭವವನ್ನು ಹೇಳ್ರಿ ಅಂದಾಗ ಒಂದೇ ಒಂದು ವಚನವನ್ನು ಬರೆದಿದ್ದಾಳೆ ಆ ತಾಯಿ. ಎಂತ ಅದ್ಭುತವಾಗಿರ್ತಕ್ಕಂಥ ವಚನ ಅಂತಂದ್ರೆ ನಿಜ ಹೇಳ್ಬೇಕು ಅಂದ್ರೆ ರೋಮಾಂಚನ ಅನಿಸ್ತದೆ. 900 ವರ್ಷಗಳಿಂದ ಸಾಲಿಲ್ಲ, ಕಾಲೇಜ್ ಇಲ್ಲ, ಸಾಮಾನ್ಯ ಜನ ಊರಾಗ ಬರೋದ ವಜ್ಜಿತ್ತು, ಅಂತವ್ರು